ಇದೆ ನೋ ವರ್ಡ್ಸ್. ಇವ್ರದ್ದು ಯೂಟ್ಯೂಬ್ ಚಾನಲ್ ಇಲ್ಲ ಕಾಂತ್ ನೋಡೋ. ಏನು ಮಾಡ್ತಿದ್ಯ? ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ HK Invest. ಸೊ ಇವತ್ತಿನ ವ್ಲಾಗ್ ಬಂದು ಎ ಡೇ ಇನ್ ಮೈ ಕಾಲೇಜ್. ಸೊ ನನಗೆ ಇವತ್ತು ಲ್ಯಾಬ್ ಎಕ್ಸಾಮ್ ಇದೆ. ಸೊ ಎದ್ದು ಓದ್ಕೊತಾ ಇದ್ದೀನಿ ನೋಡಿ. ಬಟ್ ಇವ್ರು ನೋಡಿ ಇನ್ನೂ ಮಲಗಿದ್ದಾರೆ, ಸ್ಟಿಲ್ ಸ್ಲೀಪಿಂಗ್. ಸೊ ನಾನು ಇನ್ನೂ ಸ್ವಲ್ಪ ಓದೋದಿದೆ. ಓದ್ಬಿಟ್ಟು ಯಾರು ನಾಳೆ ಎಕ್ಸಾಮ್ ಅಂದರೆ ಇವತ್ತೇ ಅಲ್ವಾ ಓದೋದು. ಸೊ ಬಟ್ ನಾನು ಇವತ್ತೇ ಎಕ್ಸಾಮ್, ಇವತ್ತೇ ಓದ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಓದಿದ್ದೀನಿ, ಇನ್ನು ಸ್ವಲ್ಪ ಓದ್ತಾ ಇದ್ದೀನಿ. ಇದಾದಮೇಲೆ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಆಮೇಲೆ ಸಿಗ್ತೀನಿ. ಸೊ ಹೇ ವ್ಯೂವರ್ಸ್, ರೆಡಿ ಆಗಿದ್ದೀನಿ ನೋಡಿ. ಸೊ ನೀವು ಯಾವತ್ತೂ ನನ್ನ ಸ್ಪೆಕ್ಸಲ್ಲಿ ನೋಡಿಲ್ವಲ್ಲ, ದಿಸ್ ಇಸ್ ಮೈ ನ್ಯೂ ಸ್ಪೆಕ್ಸ್. ಸೊ ಇವಾಗ ನಾನು ರೆಡಿಯಾಗಿ ಕಾಲೇಜಿಗೆ ಹೊರಟೆ. ನೆಕ್ಸ್ಟ್ ಆಲ್ರೆಡಿ ಎಲ್ಲ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗಿದೆ ಅಂತೆ. ಸೊ ಇವಾಗ ನಂದು ಥರ್ಡ್ ಬ್ಯಾಚ್ ಅಲ್ವಾ. ಸೊ ಇವಾಗ ಹೋಗಿ ನೋಡಬೇಕು ಏನಿದೆ ಸಿಚುವೇಷನಲ್ಲಿ ಅಂತ. ಸ್ವಲ್ಪ ನರ್ವಸ್ ಫೀಲ್, ಸ್ವಲ್ಪ ಭಯ ಆಗ್ತಾಯಿದೆ. ನೋಡೋಣ, ಇವತ್ತು ಡೇ ಚೆನ್ನಾಗಾಗಲಿ ಅಂತ ಬೇಡ್ಕೊಂಡು ಹೋಪ್ ಫಾರ್ ದ ಬೆಸ್ಟ್. ಸೊ ನಿಮಗೆ ಆದಷ್ಟು ನಾನು ಹೋಗ್ಬೇಕಾದ್ರೆ ವ್ಲಾಗ್ ಮಾಡ್ತೀನಿ, ಇಲ್ಲ ಅಂದರೆ ನಿಮಗೆ ಕಾಲೇಜಲ್ಲಿ ಹೋಗ್ಬಿಟ್ಟು ವ್ಲಾಗ್ ಮಾಡ್ತೀನಿ. ಸ್ಟೇ ಟ್ಯೂನ್, ಬಾಯ್ ಬಾಯ್. ఎక్కడికొస్తావు చెప్పు. ఎక్కడికొస్తావు చెప్పు. కాలేజ్కి వస్తావా? ఎక్కడికి వస్తావు? ಗೈಸ್, ಕಾಲೇಜಿಗೆ ಬರ್ತಾಳಂತೆ ನೋಡಿ, ಹೆಂಗೆ ಹಠ ಮಾಡ್ತಾಳೆ. ನಂಗೆ ಟೈಮ್ ಆಗ್ತೈತೆ. ನೀವು ಒದ್ದು ಕಾಲೇಜ್ಗೆ ಬೇಡ, ನೀನು ಬೇಡ, ಹೋಗು ನಿಮ್ಮ ಮನೆಗೆ, ಹೋಗು ಮನೆಗೆ. ಬೇಡ ನೀನು ಅಂದೆ ತಾನೇ, ಹೋಗು. ಇಲ್ಲ ನೀನು ಕರ್ಕೊಂಡು ಹೋಗಲ್ಲ. ಬಾಯ್. ನೋಡಿ ಗೈಸ್ ಹೆಂಗೆ ಹಠ ಮಾಡ್ತಿದ್ದಾಳೆ ಅಂತ. ಸರಪ್ಪ ದಮ್ರ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಇಬ್ರು? ಯಾಕೆ? ಅವಳು ನೋಡಿ ಹೆಂಗೆ ಓಡ್ತಾವಳ ಅಂತ. ಮಳೆ ಬರ್ತಿದೆ, ಏನು ಮಾಡೋದು, ಏನು ಮಾಡೋಕ್ಕಲ್ಲ. ಕಾಲೇಜ್ಗೆ ಹೋಗಿ ರೀಚ್ ಆದರೆ ಸಾಕು ಅಂತ ಇದ್ದೀನಿ. ಮಳೆ ಅಲ್ಲಿವರೆಗೂ ಜೋರಾಗದೆ ಇದ್ದರೆ ಚೆನ್ನಾಗಿರುತ್ತೆ. ಹೆಂಗೆ ಬರ್ತಾ ಇದ್ದಾಳೆ ನೋಡಿ. ಇವಳಿದ್ದಾನೆ, ಬಸ್ ಮಿಸ್ ಆಯಿತು. ಛೇ ನೋಡಿ ಗೈಸ್, ಇವಳಿದ್ದಾರೆ, ಬಸ್ ಮಿಸ್ ಆಯ್ತು. ಇವಾಗ ನೆಕ್ಸ್ಟ್ ಬಸ್ ಯಾವಾಗ ಬರುತ್ತೋ ಈಗ ಗೊತ್ತಿಲ್ಲ ನಮಗೆ. ವೆಯ್ಟ್ ಮಾಡ್ತಾ ಇದ್ದೀವಿ. ಹೆಂಗಾಯಿತು ಲ್ಯಾಬ್? ಹಾಂ, ಹೆಂಗಾಯಿತು ಲ್ಯಾಬ್? ಚೆನ್ನಾಗಿತ್ತಾ? ಯಾವ್ದು ಬಂದಿತ್ತು? ಏಯ್ತು ಬಂದ್ಬಿಡ್ಲಿ. ಮಮ್ಮಿ ಗೈಸ್, ಏನು ಗೊತ್ತಾ, ಈಸಿ ಇದೆಯಂತೆ. ಬಟ್ ಚೇಂಜ್ ಆಫ್ಗೂ ಪಿಕ್ ಮಾಡಬೇಕಂತೆ. ಅದು ಗೊತ್ತಿರೋ ಪ್ರೊಸೀಜರೇ, ಬಟ್ ಮತ್ತೆ ಹೇಳ್ತೀವಿ. ಈ ಟೋಲ್ ನಿಮ್ಗೆ ಎಲ್ಲಿ ಗೊತ್ತು ಅಂತ, ಈ ಏರಿಯಾ ಎಲ್ಲಿ ಗೊತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಓಕೆನಾ? ಇಲ್ಲೇ ನಮ್ಮ ಕಾಲೇಜ್ ಇರೋದು. ಇವಾಗ ನಾವು ಎಕ್ಸಾಮ್ ಹಾಲ್ಗೆ ಹೋಗಬೇಕು. ಸೊ ಒಬ್ಬೊಬ್ಬರೇ ಒಪಿನಿಯನ್ ಕೇಳೋಣ ಬನ್ನಿ, ಹೆಂಗೆ ಫೀಲ್ ಆಗ್ತಿದ್ದಾರೆ ಅಂತ. ಹೆಂಗೆ ಅನಿಸ್ತಿದೆ? ನೋ ವರ್ಡ್ಸ್. ನಿಮ್ಗೆ ಹೆಂಗೆ ಅನಿಸ್ತಿದೆ? ನಿನ್ಗೆ ಹೆಂಗೆ ಅನಿಸ್ತಿದೆ? ನನಗೆ ಏನು ಅನಿಸ್ತಿಲ್ಲ ಗೈಸ್. ಇವ್ರದ್ದು ಯೂಟ್ಯೂಬ್ ಚಾನಲ್ ಇಲ್ಲೇ ಸಬ್ಸ್ಕ್ರೈಬ್. ಲೈಫ್ ವಿತ್ ಗಾರ್ಗಿ. ಸುಮ್ಮನೆ ಹೆಂಗೆ ಅನಿಸ್ತಿದೆ? ಬೇಡ ಅನ್ನಿಸ್ತಿಲ್ಲ, ಆ್ಯಕ್ಚುಲಿ ಬೇಡ ಅನ್ನಿಸ್ತಿದೆ. ಹೆಂಗೆ ಅನಿಸ್ತಿದೆ? ನೋ ವರ್ಡ್ಸ್ ಗೈಸ್, ನೋ ವರ್ಡ್ಸ್. ಇವನು ಟಾಪರ್ ನಮ್ಮ ಕ್ಲಾಸ್ಗೆ ಟಾಪರ್. ಅವ್ರು ನೋಡಿ, ಚಂದ್ರಕಾಂತ್ ನೋಡೋ ಗೈಸ್. ಸೊ ಇವಾಗ ಮನೆಗೆ ಬಂದೆ ನಾನು. ನೋಡಿ ಮನೆಗೆ ಬರೋಷ್ಟರಲ್ಲಿ ನನ್ನ ತಂಗಿ ಏನು ಮಾಡ್ತಾ ಇದ್ದಾಳೆ ಅಂತ. ಏನು ಜಾಸ್ತಿನ ಕುಸುಮ, ಏನು ಮಾಡ್ತಿದ್ಯಾ? ಸಾಂಬ್ರಾಣಿ ಪುಡಿನ ಚಿಚ್ತಾ ಇದ್ದೀನಿ, ಅದು ಪುಡಿ ಆಗೋಕ್ಕೆ. ಕಾಲೇಜಲ್ಲಿ ಅಷ್ಟು ವಿಡಿಯೋ ಮಾಡೋಕ್ಕಾಗಿಲ್ಲ ಗೈಸ್, ಬಿಕಾಸ್ ತುಂಬ ಫುಲ್ಲಲ್ಲಿ ಎಲ್ಲರೂ ಲ್ಯಾಬು ಮಾಡಿದ್ದೀನಿ ವೀಡಿಯೋಸು. ಎಲ್ಲರೂ ಲ್ಯಾಬು ಇದು ಟೆನ್ಷನಲ್ಲಿದ್ದು, ಸೊ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನಂದು ಲ್ಯಾಬ್ ಹೆಂಗಾಯಿತು ಅಂದರೆ ಹಂಗೆ ಆಯಿತು. ಅಂದರೆ ಓದಿರೋ ಪ್ರೋಗ್ರಾಮೇ ಬಂತು, ಬಟ್ ಆದ್ರೂ ಔಟ್ಪುಟ್ ಒಂದೇ ಬಂತು, ಇನ್ನೊಂದು ಬರಲಿಲ್ಲ.
ಇಟ್ಸ್ ಓಕೆ, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್, ಸಮ್ಟೈಮ್ಸ್ ಎಲ್ಲ ನನಗೆ ಆಲ್ ಟೈಮ್ ಆಗುತ್ತೆ. ಸೊ ಅದಕ್ಕೆ ಇವಾಗಷ್ಟೇ ಮನೆಗೆ ಬಂದೆ, ಬೆಳಗ್ಗೆ ಊಟ ಮಾಡಿದ್ದು, ಇವಾಗ ಊಟ ಮಾಡಬೇಕು. ಊಟ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಹಾಯ್ ಹಲೋ. ಸೊ ಇವತ್ತು ನನಗೆ ಗೊತ್ತಿರೋ ಪ್ರಕಾರ ಅಷ್ಟು ಲಾಂಗ್ ವಿಡಿಯೋ ಇರಲ್ಲ. ಸೊ ಇವತ್ತಿರೋ ಶಾರ್ಟ್ ವಿಡಿಯೋನ ಎಂಜಾಯ್ ಮಾಡಿ. ಸೊ ನಾವೇನು ಮಾಡಬೇಕು ಅಂದ್ಕೊಂಡಿದ್ದೆ, ಉಸ್ತಾದ್ ಭಗತ್ ಸಿಂಗ್ ಮೂವಿ ನೋಡಿಲ್ಲ ಅಂದ್ಬಿಟ್ಟು ಫೋನಲ್ಲಿ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನನ್ನ ಫೋನಲ್ಲೇ ವೀಡಿಯೋ ನನ್ನ ಫೋನಲ್ಲೇ ವೀಡಿಯೋ ಮಾಡ್ತಾ ಇರೋದು. ಸೊ ಅದಕ್ಕೆ ಇವಾಗ ನಾನು ಮೂವಿ ನೋಡ್ತಾ ಇರೋದು ನಿಮ್ಗೆ ತೋರ್ಸೋಕ್ಕಾಗಲ್ವಲ್ಲ. ಸೊ ಏನಂದರೆ ನಾರ್ಮಲಾಗಿ ಕುತ್ಕೊಂಡು ನೋಡೋಕ್ಕಾಗಲ್ವಲ್ಲ. ಇವಾಗ ನಾವು ಮೂವಿ ಥಿಯೇಟರ್ಗೆ ಹೋದರೆ ಏನಾದರೂ ಸ್ನ್ಯಾಕ್ಸ್ ಬೇಕೇ ಬೇಕು. ಸೊ ನಾವೇನು ಮಾಡಿದ್ವಿ, ಬನ್ನಿ ತೋರಿಸ್ತೀನಿ. ಅಂಗಡಿಗೆ ಹೋಗ್ಬಿಟ್ಟು ನನ್ನ ಹತ್ರ ಫೋನ್ಪೇಯಲ್ಲಿ ದುಡ್ಡೇ ಇಲ್ಲ, ಇರೋದು 50 ರೂಪಾಯಿ. ಅದನ್ನು ನಾನು ಹೋಗಿ ಇಷ್ಟು ತೊಗೊಬಂದವಳೆ. ಬಿಸ್ಕೆಟ್ಸು, ಚೆನ್ನಾಗಿರುತ್ತೆ ಗೈಸ್, ಪಾಸ್ತಾ, ಸೊ ಇದೆಲ್ಲ ತೊಗೊಬಂದ. ಇದು ನಂಗೆ ತಿನ್ಬೇಕು ಅನ್ನಿಸ್ತೈತೆ, ಯಾಕೋ ನೂಡಲ್ಸ್ ತುಂಬ ದಿನ ಆಯಿತು. ಬಟ್ ಮುಂಚೆ ಗಾಯ್ಸ್ ಇದು ಎಷ್ಟು ಕೊಡ್ತಾಯಿದ್ರು ಗೊತ್ತಾ, 5 ರೂಪೀಸ್ ಪ್ಯಾಕೆಟು. ಇದರಲ್ಲಿ ಇಷ್ಟೇ ಐತೆ. ಬಟ್ ಏನೋ ತಿನ್ನಬೇಕು ಅಂತ ತೊಗೊಬಂದೆ. ಸೊ ಇದು ವಿಡಿಯೋ. ನಾವು ಮೂವಿ ನೋಡ್ಬಿಟ್ಟು ನಿಮಗೆ ಆಮೇಲೆ ಸಿಗ್ತೀವಿ. ಹೇ ವ್ಯೂವರ್ಸ್, ಸೊ ಮೂವಿ ನೋಡಾಗಿದೆ ನೈಟು. ನಾವು ನೋಡಿರೋ ಮೂವಿ ಉಸ್ತಾದ್ ಭಗತ್ ಸಿಂಗ್. ಸೊ ಆಲ್ಮೋಸ್ಟ್ ಓಕೆ, ಚೆನ್ನಾಗಿದೆ. ಬಟ್ ಒಂದ್ಸಲ ನೋಡ್ಬೋದು, ಮತ್ತೆ ನೋಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಬಟ್ ಓಕೆ, ಪವನ್ ಕಲ್ಯಾಣ್ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿತ್ತು, ಶ್ರೀಲೀಲಾ ಆ್ಯಕ್ಟಿಂಗು, ರಾಶಿಕಣ್ಣ ಆ್ಯಕ್ಟಿಂಗು ಎಲ್ಲದೂ ಚೆನ್ನಾಗಿತ್ತು. ಬಟ್ ಒಂದ್ಸಲ ನೋಡ್ಬೋದು. ಏನೋ ನನಗೆ ಎಂಡಿಂಗ್ ಏನೋ ಅನಿಸ್ಲಿಲ್ಲ ಈ ಕ್ಲೈಮ್ಯಾಕ್ಸಲ್ಲಿ, ಏನು ಎಂಡಿಂಗ್ ಇದೆ ಅಂತ. ಬಟ್ ಓಕೆ, ಇಟ್ಸ್ ಓಕೆ. ಬಟ್ ಚೆನ್ನಾಗಿತ್ತು ಮೂವಿ. ಓಕೆ, ಒನ್ ಟೈಮ್ ನೋಡ್ಬೋದು. ಸೊ ನಾವು ಮೂವಿ ಮುಗಿಯೋ ಅಷ್ಟರಲ್ಲಿ ಆಲ್ಮೋಸ್ಟ್ 10:30, ಇವಾಗ 11 ಆಗ್ತಿದೆ ಟೈಮು. ಸೊ ಮೂವಿ ಚೆನ್ನಾಗಿದೆ. ಆ್ಯಂಡ್ ನಾವು ತೆಲುಗು ಅವರಲ್ವ, ಸೊ ಜಾಸ್ತಿ ನಾವು ತೆಲುಗು ಮೂವೀಸೇ ನೋಡೋದು, ಜಾಸ್ತಿ ಕನ್ನಡ ಮೂವೀಸ್ ನೋಡಲ್ಲ. ಬಟ್ ನಾನು ಯಶ್ ಫ್ಯಾನ್ ಅಲ್ವಾ, ಸೊ ಕನ್ನಡದಲ್ಲಿ ಯಶ್ ಮೂವೀಸ್ ಅಷ್ಟೇ ನೋಡೋದು. ಸೊ ವೆಯ್ಟಿಂಗ್ ಫಾರ್ ಟಾಕ್ಸಿಕ್. ಮೇ ಬಿ ಫಸ್ಟ್ ಶೋ ಹೋಗೋಕ್ಕಾಗಲ್ಲ ಅನಿಸುತ್ತೆ, ಬಿಕಾಸ್ ನನ್ನ ಕಾಲೇಜ್ ಸ್ಟಾರ್ಟ್ ಆಗೋಗುತ್ತೆ. ನೋಡೋಣ ಮೂವಿ ಯಾವಾಗ ರಿಲೀಸ್ ಆಗುತ್ತೋ ಏನೋ ಗೊತ್ತಿಲ್ಲ. ಸೊ ಮೂವಿ ಬಂದಮೇಲೆ ನೋಡೋಣ. ಆದರೆ ಆದಷ್ಟು ಹೋಗ್ತೀನಿ, ಟ್ರೈ ಮಾಡ್ತೀನಿ ಹೋಗೋಕ್ಕೆ. ಆಗಲಿಲ್ಲ ಅಂದರೆ ಕಾಂಟ್ ಡೂ ಎನಿಥಿಂಗ್. ಸೊ ನಾವು ನಮ್ಮ ಕನ್ನಡನೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಿಕಾಸ್ ಇವಳು ಅಷ್ಟೇ ಗೈಸ್, ನನಗೆ ಬರುತ್ತೆ ಗೈಸ್. ಸೊ ಗೊತ್ತಲ್ವ, ನಮ್ಮ ಕನ್ನಡ ವ್ಯೂವರ್ಸ್ಗೆ ಗೊತ್ತಿರುತ್ತೆ ಲೈಕ್ ತೆಲುಗು ಅವ್ರು ಕನ್ನಡ ಮಾತಾಡಿದ್ರೆ ಹೆಂಗಿರುತ್ತೆ ಅಂತ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್.